ನಮಸ್ಕಾರ ಸ್ನೇಹಿತರೆ, ವಿಷನ್ ವಿತ್ ದಿಲೀಪ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಒಂದು ದೇಶ ಎಷ್ಟು ಚಿಕ್ಕದಾಗಿರಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಕೆಲವು ದೇಶಗಳು ಅಷ್ಟು ಚಿಕ್ಕದಾಗಿವೆ, ನೀವು ಕೆಲವೇ ನಿಮಿಷಗಳಲ್ಲಿ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಕಾಲ್ನಡಿಗೆಯಲ್ಲೇ ತಲುಪಬಹುದು ಎಂದು ಹೇಳಿದರೆ ನಂಬುತ್ತೀರಾ? ಅಷ್ಟೇ ಅಲ್ಲ, ಅವುಗಳಲ್ಲಿ ಒಂದು ದೇಶವು ವಿಶ್ವದ ಅನೇಕ ಉದ್ಯಾನವನಗಳಿಗಿಂತಲೂ ಚಿಕ್ಕದಾಗಿದೆ. ಆದರೆ ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಈ ರಾಷ್ಟ್ರಗಳು ಅದ್ಭುತ ಇತಿಹಾಸ, ವಿಶಿಷ್ಟ ಸಂಸ್ಕೃತಿ, ಸುಂದರ ಪ್ರಕೃತಿ ಮತ್ತು ಕೆಲವೊಮ್ಮೆ ಅಪಾರ ಸಂಪತ್ತಿನಿಂದ ಕೂಡಿವೆ. ಮೆಡಿಟರೇನಿಯನ್ ಸಮುದ್ರದ ಐಷಾರಾಮಿ ತೀರಗಳಿಂದ ಹಿಡಿದು ಪೆಸಿಫಿಕ್ ಮಹಾಸಾಗರದ ದೂರದ ದ್ವೀಪಗಳವರೆಗೆ ಈ ದೇಶಗಳು ನಕ್ಷೆಯಲ್ಲಿ ಚಿಕ್ಕದಾಗಿ ಕಾಣಬಹುದು, ಆದರೆ ಅವುಗಳ ಕಥೆಗಳು ಅತ್ಯಂತ ವಿಶಿಷ್ಟವಾಗಿವೆ. ಹಾಗಾದರೆ ನಿಮ್ಮ ಇಂದಿನ ಪ್ರಯಾಣಕ್ಕೆ ಪಾಸ್ಪೋರ್ಟ್ ಅಗತ್ಯವಿಲ್ಲ. ಆರಾಮವಾಗಿ ಕುಳಿತುಕೊಳ್ಳಿ. ವಿಶ್ವದ ಅತಿ ಚಿಕ್ಕ 10 ದೇಶಗಳ ಅದ್ಭುತ ಪಯಣಕ್ಕೆ ನಾನು ನಿಮ್ಮನ್ನು ಕರೆದೊಯ್ಯುತ್ತೇನೆ. 10ನೇ ಸ್ಥಾನ, ಮಾಲ್ಟಾ. ಮೆಡಿಟರೇನಿಯನ್ ಸಮುದ್ರದಲ್ಲಿರುವ ಮಾಲ್ಟಾ ಸುಮಾರು 316 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಇತಿಹಾಸದಲ್ಲಿ ಇದರ ಪಾತ್ರ ಬಹಳ ದೊಡ್ಡದು. ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ಮಧ್ಯದಲ್ಲಿರುವುದರಿಂದ ಸಾವಿರಾರು ವರ್ಷಗಳಿಂದ ಇದು ಪ್ರಮುಖ ವ್ಯಾಪಾರ ಮತ್ತು ಸೈನಿಕ ಕೇಂದ್ರವಾಗಿತ್ತು. ಇಂದು ಮಾಲ್ಟಾ ತನ್ನ ಸುಂದರ ಕಡಲ ತೀರಗಳು, ಪುರಾತನ ಕಟ್ಟಡಗಳು ಮತ್ತು ಪ್ರವಾಸೋದ್ಯಮಕ್ಕಾಗಿ ಪ್ರಸಿದ್ಧವಾಗಿದೆ. ಒಂಬತ್ತನೇ ಸ್ಥಾನ, ಮಾಲ್ಡೀವ್ಸ್. ಭಾರತ ಮಹಾಸಾಗರದಲ್ಲಿರುವ ಮಾಲ್ಡೀವ್ಸ್ ಒಂದು ಉಷ್ಣವಲಯದ ಸ್ವರ್ಗವಾಗಿದೆ. ಸುಮಾರು 300 ಚದರ ಕಿಲೋಮೀಟರ್ ಭೂಪ್ರದೇಶ ಹೊಂದಿರುವ ಈ ದೇಶವು 1000ಕ್ಕೂ ಹೆಚ್ಚು ದ್ವೀಪಗಳನ್ನು ಒಳಗೊಂಡಿದೆ. ಸ್ಫಟಿಕದಂತೆ ಸ್ವಚ್ಛವಾದ ನೀರು, ಐಷಾರಾಮಿ ರಿಸಾರ್ಟ್ಗಳು ಮತ್ತು ಬಣ್ಣ ಬಣ್ಣದ ಹವಳದ ಬಂಡೆಗಳು ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಆದರೆ ಹೆಚ್ಚುತ್ತಿರುವ ಸಮುದ್ರ ಮಟ್ಟವು ಈ ಸುಂದರ ದೇಶಕ್ಕೆ ದೊಡ್ಡ ಅಪಾಯವನ್ನುಂಟು ಮಾಡುತ್ತಿದೆ. ಎಂಟನೇ ಸ್ಥಾನ, ಸೇಂಟ್ ಕಿಟ್ಸ್ ಮತ್ತು ನೆವಿಸ್. ಇದು ಅಮೆರಿಕ ಖಂಡದ ಅತಿ ಚಿಕ್ಕ ದೇಶವಾಗಿದೆ. ಸುಮಾರು 261 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಈ ದೇಶವು ಕೆರಿಬಿಯನ್ ಸಮುದ್ರದಲ್ಲಿರುವ 2 ದ್ವೀಪಗಳಿಂದ ನಿರ್ಮಿತವಾಗಿದೆ. ಹಸಿರು ಪರ್ವತಗಳು, ಉಷ್ಣವಲಯದ ಹವಾಮಾನ ಮತ್ತು ಸ್ನೇಹಪರ ಜನರು ಇದರ ಪ್ರಮುಖ ಆಕರ್ಷಣೆಗಳು. ಪ್ರವಾಸೋದ್ಯಮ ಮತ್ತು ಹಣಕಾಸು ಸೇವೆಗಳು ದೇಶದ ಆರ್ಥಿಕತೆಯನ್ನು ಬೆಂಬಲಿಸುತ್ತವೆ. ಏಳನೇ ಸ್ಥಾನ, ಮಾರ್ಷಲ್ ದ್ವೀಪಗಳು. ಪೆಸಿಫಿಕ್ ಮಹಾಸಾಗರದಲ್ಲಿರುವ ಮಾರ್ಷಲ್ ದ್ವೀಪಗಳು ಸುಮಾರು 181 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿವೆ. ಇದು ಅನೇಕ ಹವಳದ ದ್ವೀಪಗಳು, ಮತ್ತಿಪಗಳು ಮತ್ತು ಅಟೋಲ್ಗಳ ಸಮೂಹವಾಗಿದೆ. ಇಪ್ಪತ್ತನೇ ಶತಮಾನದಲ್ಲಿ ಇಲ್ಲಿ ನಡೆದ ಅಣುಪರೀಕ್ಷೆಗಳ ಕಾರಣದಿಂದ ಈ ದೇಶ ವಿಶ್ವದ ಗಮನ ಸೆಳೆಯಿತು. ಇಂದು ಹವಾಮಾನ ಬದಲಾವಣೆ ಮತ್ತು ಸಮುದ್ರ ಮಟ್ಟ ಏರಿಕೆಯಂತಹ ಪರಿಸರ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಆರನೇ ಸ್ಥಾನ, ಲಿಚ್ಟೆನ್ಸ್ಟೈನ್. ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಸ್ಟ್ರಿಯಾ ನಡುವಿರುವ ಲಿಚ್ಟೆನ್ಸ್ಟೈನ್ ಕೇವಲ 160 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಆದರೆ ಇದು ವಿಶ್ವದ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಬಲವಾದ ಬ್ಯಾಂಕಿಂಗ್ ಮತ್ತು ಹಣಕಾಸು ವ್ಯವಸ್ಥೆಯುದೆಯು ಇದರ ಆರ್ಥಿಕತೆಯನ್ನು ಬಲಪಡಿಸಿದೆ. ವಿಶೇಷ ಸಂಗತಿಯೆಂದರೆ ಈ ದೇಶಕ್ಕೆ ಸ್ವಂತ ವಿಮಾನ ನಿಲ್ದಾಣವೇ ಇಲ್ಲ. ಆದರೂ ಇದು ಅತ್ಯಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿದೆ. ಐದನೇ ಸ್ಥಾನ, ಸ್ಯಾನ್ ಮರೀನೋ. ಇಟಲಿಯಿಂದ ಸಂಪೂರ್ಣವಾಗಿ ಸುತ್ತುವರಿದಿರುವ ಸ್ಯಾನ್ ಮರೀನೋ ಕೇವಲ 61 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಕ್ರಿಸ್ತಶಕ 301ರಲ್ಲಿ ಸ್ಥಾಪನೆಯಾದ ಇದು ವಿಶ್ವದ ಅತ್ಯಂತ ಹಳೆಯ ಗಣರಾಜ್ಯಗಳಲ್ಲಿ ಒಂದು. ಪರ್ವತದ ಮೇಲಿರುವ ಈ ದೇಶವು ಅದ್ಭುತ ದೃಶ್ಯಾವಳಿಗಳಿಂದ ತುಂಬಿದೆ. ಇದರ ಐತಿಹಾಸಿಕ ಕಟ್ಟಡಗಳು ಮತ್ತು ಮಧ್ಯಯುಗದ ವಾತಾವರಣ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ನಾಲ್ಕನೇ ಸ್ಥಾನ,
ತುವಾಲು. ತುವಾಲು ವಿಶ್ವದಲ್ಲೇ ಅತ್ಯಂತ ಕಡಿಮೆ ಭೇಟಿ ನೀಡಲಾಗುವ ದೇಶಗಳಲ್ಲಿ ಒಂದಾಗಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿರುವ ಇದರ ಒಟ್ಟು ವಿಸ್ತೀರ್ಣ ಕೇವಲ 26 ಚದರ ಕಿಲೋಮೀಟರ್. ಸುಮಾರು 11,000 ಜನಸಂಖ್ಯೆಯನ್ನು ಹೊಂದಿರುವ ಈ ದೇಶವು ಸಣ್ಣ ದ್ವೀಪಗಳಿಂದ ಕೂಡಿದೆ. ಸಮುದ್ರ ಮಟ್ಟಕ್ಕೆ ತುಂಬಾ ಹತ್ತಿರವಿರುವುದರಿಂದ ಹವಾಮಾನ ಬದಲಾವಣೆಯಿಂದ ಹೆಚ್ಚು ಅಪಾಯದಲ್ಲಿರುವ ರಾಷ್ಟ್ರಗಳಲ್ಲಿ ಇದು ಸಹ ಒಂದು. ಮೂರನೇ ಸ್ಥಾನ ನೌರು. ಕೇವಲ 21 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ನೌರು ವಿಶ್ವದ ಅತಿ ಚಿಕ್ಕ ದ್ವೀಪ ರಾಷ್ಟ್ರವಾಗಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿರುವ ಈ ದೇಶವು ಒಮ್ಮೆ ಫಾಸ್ಫೇಟ್ ಗಣಿಗಾರಿಕೆಯಿಂದ ಅಪಾರ ಶ್ರೀಮಂತಿಕೆಯನ್ನು ಗಳಿಸಿತ್ತು. ಆದರೆ ಸಂಪನ್ಮೂಲಗಳು ಕಡಿಮೆಯಾಗುತ್ತಿದ್ದಂತೆ ಆರ್ಥಿಕ ಸವಾಲುಗಳನ್ನು ಎದುರಿಸಬೇಕಾಯಿತು. ಇಂದಿಗೂ ನೌರು ವಿಶ್ವದ ಅತ್ಯಂತ ವಿಶಿಷ್ಟ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಎರಡನೇ ಸ್ಥಾನ ಮೊನಾಕೋ. ಐಷಾರಾಮಿ ಜೀವನ, ಸಂಪತ್ತು ಮತ್ತು ವೈಭವದ ಸಂಕೇತವೇ ಮೊನಾಕೋ. ಕೇವಲ 2 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಇದು ವಿಶ್ವದ 2ನೇ ಅತಿ ಚಿಕ್ಕ ದೇಶ. ಫ್ರೆಂಚ್ ರಿವಿಯರಾದಲ್ಲಿ ಇರುವ ಮೊನಾಕೋ ತನ್ನ ಕ್ಯಾಸಿನೋಗಳು, ಐಷಾರಾಮಿ ಯಾಚ್ಟ್ಸ್ಗಳು ಮತ್ತು ಪ್ರಸಿದ್ಧ ಮೊನಾಕೋ ಗ್ರ್ಯಾಂಡ್ ಪ್ರಿಗಾಗಿ ಹೆಸರುವಾಸಿಯಾಗಿದೆ. ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಇದು ವಿಶ್ವದ ಶ್ರೀಮಂತರನ್ನು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಒಂದನೇ ಸ್ಥಾನ ವ್ಯಾಟಿಕನ್ ಸಿಟಿ. ಇದು ವಿಶ್ವದ ಅತಿ ಚಿಕ್ಕ ದೇಶ. ವ್ಯಾಟಿಕನ್ ಸಿಟಿ ಇಟಲಿಯ ರಾಜಧಾನಿ ರೋಮ್ ನಗರದೊಳಗಿರುವ ಈ ದೇಶದ ವಿಸ್ತೀರ್ಣ ಕೇವಲ 0.49 ಚದರ ಕಿಲೋಮೀಟರ್. ಇದು ವಿಶ್ವದ ಅನೇಕ ಉದ್ಯಾನವನಗಳಿಗಿಂತಲೂ ಚಿಕ್ಕದು. ವ್ಯಾಟಿಕನ್ ಸಿಟಿ ಕ್ಯಾಥೋಲಿಕ್ ಚರ್ಚ್ನ ಆಧ್ಯಾತ್ಮಿಕ ಮತ್ತು ಆಡಳಿತ ಕೇಂದ್ರವಾಗಿದೆ. ಇದು ಪೋಪ್ ಅವರ ಅಧಿಕೃತ ನಿವಾಸವೂ ಹೌದು. ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ದೃಷ್ಟಿಯಿಂದ ಅಪಾರ ಮಹತ್ವವನ್ನು ಹೊಂದಿದೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಸೇಂಟ್ ಪೀಟರ್ಸ್ ಬ್ಯಾಸಿಲಿಕಾ ಮತ್ತು ವ್ಯಾಟಿಕನ್ ಮ್ಯೂಸಿಯಂಗಳನ್ನು ನೋಡಲು ಇಲ್ಲಿ ಭೇಟಿ ನೀಡುತ್ತಾರೆ. ಈ ದೇಶಗಳು ಗಾತ್ರದಲ್ಲಿ ಚಿಕ್ಕದಾಗಿರಬಹುದು, ಆದರೆ ಅವುಗಳ ಇತಿಹಾಸ, ಸಂಸ್ಕೃತಿ ಮತ್ತು ಮಹತ್ವ ತುಂಬಾ ದೊಡ್ಡದು. ಮೊನಾಕೋದ ವೈಭವದಿಂದ ಹಿಡಿದು ವ್ಯಾಟಿಕನ್ ಸಿಟಿಯ ಧಾರ್ಮಿಕ ಮಹತ್ವದವರೆಗೆ ಪ್ರತಿಯೊಂದು ದೇಶವೂ ತನ್ನದೇ ಆದ ವಿಶಿಷ್ಟ ಕಥೆಯನ್ನು ಹೊಂದಿದೆ. ನಿಮಗೆ ಈ ಪಟ್ಟಿಯಲ್ಲಿರುವ ಯಾವ ದೇಶ ಹೆಚ್ಚು ಆಶ್ಚರ್ಯ ಉಂಟು ಮಾಡಿತು? ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ. ಇಂತಹ ಇನ್ನಷ್ಟು ರೋಚಕ ವಿಶ್ವದ ಕಥೆಗಳು, ದೇಶಗಳ ಮಾಹಿತಿ ಮತ್ತು ಕುತೂಹಲಕಾರಿ ವಿಷಯಗಳಿಗಾಗಿ ವಿಷನ್ ವಿತ್ ದಿಲೀಪ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.